ನಮಸ್ಕಾರ ಗುರು, ನಾನು ದೀಪು ಶಂಕರ್. ಇವತ್ತು ಭೀಮಾ ಟ್ರೈಲರ್ ಲಾಂಚಿಗೆ ಬಂದಿದ್ದೀವಿ. ಇಲ್ಲಿ ಪಾಸ್ ಇಲ್ದೇ ಒಳಗಡೆ ಎಂಟ್ರಿ ಇಲ್ಲ. ಸೊ ನಮ್ಮ ಹುಡುಗ 2 ಪಾಸ್ ಎತ್ಕೊಂಡ್ ಬಂದ ತಗೋ ಅಂತ. ಈ ಪಾಸ್ನ ಕೊಟ್ಟ, ಪಾಸ್ ಇಟ್ಕೊಂಡು ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ಪ್ರೆಸ್ಸು, ಮೀಡಿಯಾದವರು, ಯೂಟ್ಯೂಬರು, ಎಲ್ಲ ಥರ ಮಾಧ್ಯಮದವರು ಬಂದಿದ್ರು. ನಮ್ಮಣ್ಣ ನೋಡಿ ಇಲ್ಲಿ ದೂರದಲ್ಲಿ ನಿಂತವ್ರೆ. ಇಲ್ಲಿಂದಾನೆ ಇವ್ರಿಗೊಂದು ಹಾಯ್ ಹೇಳ್ಬಿಟ್ಟು ನಾವು ಇಲ್ಲಿ ಸೀಟ್ ಇಟ್ಕೊಂಡು ಕೂತ್ಕೊಂಡ್ವಿ. ದೀಪ ಬೆಳಗಿಸಿ ಹೆಣ್ಮಕ್ಳು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಅದಾಯ್ತಿದ್ದಂಗೆ ಭೀಮಾದಲ್ಲಿರುವಂಥ ಎಲ್ಲ ಬ್ಯಾಡ್ ಬಾಯ್ಸು ಸ್ಟೇಜ್ ಮೇಲೆ ಒಟ್ಟಿಗೆ ಕಾಣಿಸ್ಕೊಂಡ್ರು. ಈ ಬ್ಯಾಡ್ ಬಾಯ್ಸ್ ಇಲ್ಲಿ ಬಂದಿರೋ ಕಾರಣ ಏನಂದ್ರೆ, ಸೇ ನೋ ಟು ಡ್ರಗ್ಸ್ ಅಂತ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟರು. ಅದನ್ನ ನೋಡ್ತಿದ್ದಂಗೆ ನಮ್ಮ ರಾಹುಲ್ ಡಿಟೋ ಮತ್ತು MC ಬಿಜ್ಜು ಅವರು ಸೈಕ್ ಎಲ್ಲಿದ್ರು ಸೈಕ್ ಅನ್ಕೊಂಡು ಒಳ್ಳೆ ಸೈಕ್ ಪರ್ಫಾರ್ಮೆನ್ಸ್ ಸ್ಟೇಜ್ ಮೇಲೆ ಕೊಟ್ಟರು. ಇದು ನೋಡ್ತಿದ್ದಂಗೆ ನೆಕ್ಸ್ಟ್ ನಮ್ಮ ಶಿವರಾಜ್ ಕುಮಾರ್ ಅವರು ಮತ್ತೆ ಗೀತಕ್ಕ ಅವರು ಇಬ್ರು ಒಟ್ಟಿಗೆ ಎಂಟ್ರಿ ಕೊಡ್ತರು. ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಿದ್ರು. ವಿಲನ್ನ ಮಾತ್ರ ಮಸ್ತಾಗಿ ತೋರಿಸಿದ್ದಾರೆ. ಅವ್ರು ಬರೋ ಸ್ಟೈಲ್ ಲುಕ್ ಎಲ್ಲ ಅದೇ ತರನೇ. ನಮ್ಮ ವಿಜಯಣ್ಣವರು ಅಷ್ಟೇ ಒಳ್ಳೆ ಮಾಸ್ ಫೈಟ್ ಮಾಡಿದ್ದಾರೆ. ಫೈಟ್ ನೋಡ್ತಿದ್ದಂಗೆ ಇಲ್ಲಿ ಶಿವಣ್ಣ ಅವ್ರಿಗೆ ಮತ್ತೆ ಗೀತಕ್ಕ ಅವ್ರಿಗೆ ವಿಜಯಣ್ಣವರು ಪ್ರೀತಿಯಿಂದ ಹೂವಿನ ಸುರಿಮಳೆಯನ್ನು ಸುರಿಸಿದ್ರು. ಅದೇ ಖುಷಿಗೆ ಅವರು ಒಂದು ಕೂಡ ವಿಜಯಣ್ಣಗೆ ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟರು. ಹಂಗೆ ವೇದಿಕೆ ಮೇಲೆ ತರುಣ್ ಸುಧೀರ್ ಅವರು, ಕಾಕ್ರೋಚ್ ಸುದಿ ಮತ್ತು ರಘು ಶಿವಮೊಗ್ಗ ಅವರು, ಯೋಗರಾಜ್ ಭಟ್ರು ಬಂದು ಸಿನಿಮಾ ಬಗ್ಗೆ 4 ಮಾತು ಮಾತಾಡಿದ್ರು. ದೊಡ್ಡದಾಗಿ ಒಂದು ಹೂವಿನಾರ ಹಾಕಿ ಸಕ್ಸಸ್ಫುಲ್ ಆಗಿ ಈವೆಂಟ್ ನ ಕಂಪ್ಲೀಟ್ ಮಾಡಿದ್ರು. ಬಂದಿದ್ದವ್ರಿಗೆ ಅಂತಾನೆ ಒಳ್ಳೆ ಊಟ ಇತ್ತು. ಊಟ ಸ್ವಲ್ಪ ಲೈಟ್ ಆಗಿ ಮಾಡ್ಕೊಂಡು ನಮ್ಮ ಅಣ್ಣವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ಮನೆ ಕಡೆಗೆ ಬಂದೆ. ಇಷ್ಟೇ ಮ್ಯಾಟ್ರು. ಬಾಯ್.